ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹನಿ ಚಿಲ್ಲಿ ಬೇಬಿಕಾರ್ನ್ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜನಕ್ಕೆ ಇದು ಇಷ್ಟ ಕೂಡ ಆಗುತ್ತೆ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಬೇಬಿಕಾರ್ನ್ನ ತೊಗೊಂಡಿದ್ದೀನಿ. ಅದರ ಸಿಪ್ಪೆಗಳನ್ನೆಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಕ್ರಾಸಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೋಟಿಂಗ್ಗೆ ನಾವು ಮೈದಾ ಹಿಟ್ಟು, ಕಾರ್ನ್ಫ್ಲೋರನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಳಿ. ತುಂಬ ಒಟ್ಟಿಗೆ ಹಾಕ್ಕೊಂಡ್ರೆ ಅದು ನೀರಾಗಿಬಿಡುತ್ತೆ. ಆ ಹಿಟ್ಟಿನ ಕೋಟಿಂಗ್ ಬೇಬಿಕಾರ್ನಿಗೆ ಪೂರ್ತಿ ಅಂಟಬೇಕು. ಆ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಈ ಮಿಶ್ರಣಕ್ಕೆ ಕತ್ತರಿಸಿದ ಬೇಬಿಕಾರ್ನನ್ನು ಹಾಕಿ ಚೆನ್ನಾಗಿ ಕೋಟ್ ಆಗೋ ಹಾಗೆ ಕೈಯಿಂದ ಮಿಶ್ರ ಮಾಡ್ಕೋಬೇಕು. ಈ ಹನಿ ಚಿಲ್ಲಿ ಬೇಬಿಕಾರ್ನ್ ತುಂಬ ಸುಲಭವಾಗಿ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಹಾಗೆ ಪಟಾಪಟಾಗಿ ಕೂಡ ಮಾಡ್ಕೋಬೋದು. ಬೇಬಿಕಾರ್ನ್ ಒಂದು ಮನೇಲಿ ಇದ್ದರೆ ಆಯಿತು. ನೋಡಿ, ಹೀಗೆ ನೀಟಾಗಿ ಬೇಬಿಕಾರ್ನ್ಗೆ ಕೋಟ್ ಆಗಬೇಕು. ಆ ರೀತಿಯಲ್ಲಿ ಕಲಸಿ ಇಟ್ಕೋಬೇಕು. ನಂತರ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಹೊಂಬಣ್ಣ ಬರುವವರೆಗೂ ಕರಿಬೇಕು. ಕೆಲವರು ಬೇಬಿಕಾರ್ನನ್ನು ಒಂದು ಸಲ ಬೇಯಿಸ್ಕೊಂಡು ಮತ್ತೆ ಅದಕ್ಕೆ ಕೋಟಿಂಗನ್ನು ಕೊಡ್ತಾರೆ. ನಾನು ಡೈರೆಕ್ಟಾಗಿ ಹಸಿ ಬೇಬಿಕಾರ್ನ್ನೇ ಹಿಟ್ಟಿಗೆ ಹಾಕಿ ಕರೆದುಕೊಳ್ತಾ ಇದ್ದೀನಿ. ನನಗೆ ಅಥವಾ ನಮ್ಮ ಮನೆಯಲ್ಲಿ ಕ್ರಂಚಿನೆಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ನೀವು ಬೇಯಿಸ್ಕೊಂಡ್ರೆ ಆ ಕ್ರಂಚಿನೆಸ್ ಹೊರಟೋಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಬಿಕಾರ್ನ್. ಅದಕ್ಕೋಸ್ಕರ ಕ್ರಂಚಿಯಾಗಿರಬೇಕು ಅಂತಂದರೆ ಹಸಿಯಾದ ಬೇಬಿಕಾರ್ನ್ನೇ ಹಿಟ್ಟಿಗೆ ಹಾಕಿ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ವರೆಗೆ ಕರೆದು ತೆಗೆದು ಇಟ್ಕೋಬೇಕು. ಈಗ ಎಣ್ಣೆಯನ್ನು ಬಿಸಿ ಮಾಡಿ, ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ತುಂಬ ಎಣ್ಣೆ ಏನೂ ಬೇಕಾಗಲ್ಲ. ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಈರುಳ್ಳಿ ಕ್ರಂಚಿ ಟೈಪ್ ಆಗೋವರೆಗೂ ಅದನ್ನು ಹುರಿಬೇಕು. ಅಂದರೆ ಕ್ರಂಚಿ ಟೈಪ್ ಗೊತ್ತಾಗುತ್ತೆ. ತುಂಬ ಬೇಯಲೂಬಾರ್ದು, ತುಂಬ ಹಸಿನೂ ಇರಬಾರ್ದು, ಮಧ್ಯದಲ್ಲಿ ಇರಬೇಕು. ಆ ರೀತಿಯಲ್ಲಿ ಕ್ರಂಚಿಯಾಗಿ ಆಗೋವರೆಗೂ ಈರುಳ್ಳಿಯನ್ನು ಹುರಿಬೇಕು. ಈಗ ಇದಕ್ಕೆ ಕೆಂಪು ಮೆಣಸಿನ ಸಾಸನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು, ತುಂಬ ಏನು ಹಾಕ್ಕೋಬಾರ್ದು. ನಿಮಗೆ ಬೇಕು ಅನಿಸಿದರೆ ಈರುಳ್ಳಿಯ ಜೊತೆಗೆ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸನ್ನು ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಮತ್ತು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕಿರೋದ್ರಿಂದ ಹಸಿಮೆಣಸನ್ನು ನಾನು ಹಾಕಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಹಸಿಮೆಣಸನ್ನು ಹಾಕ್ಕೋಬೋದು. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಒಲೆಯನ್ನು ಆರಿಸಿ, ಅಂದರೆ ಸಾಮಾನ್ಯವಾಗಿ ಜೇನು ಹಾಕುವಾಗ, ಅಂದರೆ ಜೇನುತುಪ್ಪವನ್ನು ಹಾಕಿದ ಮೇಲೆ ಹನಿಯನ್ನು ಹಾಕಿದ ಮೇಲೆ ಕುದಿಸಬಾರ್ದು ಅಥವಾ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ. ಒಲೆಯನ್ನು ಆರಿಸಿ ನಾವು ಇದಕ್ಕೆ ಜೇನನ್ನು ಹಾಕಬೇಕು. ಈರುಳ್ಳಿಯನ್ನು ಹುರಿಯುವಾಗ ಸ್ವಲ್ಪ ಉಪ್ಪನ್ನು ಮೇಲಿನಿಂದ ಹಾಕ್ಕೊಳ್ಳಿ, ಯಾಕೆಂದರೆ ಈರುಳ್ಳಿಗೆ ಉಪ್ಪು ಬೇಕಾಗುತ್ತೆ. ಒಲೆಯನ್ನು ಆರಿಸಿ ನೀವು ಜೇನನ್ನು ಹಾಕಬೇಕಾಗತ್ತೆ, ಹನಿಯನ್ನು ಹಾಕಬೇಕು. ಈ ಹನಿ ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೀವು ಬೇಕಿದ್ದರೆ ನೀವು ಟ್ರೈ ಮಾಡಿ. ಸೇಮ್ ರೆಸ್ಟೋರೆಂಟ್ ಅಲ್ಲಿ ನಿಮಗೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ನಿಮಗೆ ಈ ರೆಸಿಪಿ ಕೊಡುತ್ತೆ. ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ನಿಮಗೆ ಬೇಬಿಕಾರ್ನ್ ಇಲ್ಲ ಅನಿಸಿದ್ರೆ ಪೊಟೆಟೊ ಕೂಡ ನೀವು ಹಾಕೋಬೋದು.
ಹನಿ ಚಿಲ್ಲಿ ಪೊಟೆಟೊ ಕೂಡ ರೆಸ್ಟೋರೆಂಟ್ ಮೆನುಗಳಲ್ಲಿ ನಿಮಗೆ ಇರುತ್ತೆ, ನೀವು ನೋಡ್ಕೋಬೋದು. ಈಗ ಒಗ್ಗರಣೆಗೆ ಕರೆದಂತಹ ಬೇಬಿಕಾರ್ನ್ನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿದ್ರೆ ಹನಿ ಚಿಲ್ಲಿ ಬೇಬಿಕಾರ್ನ್ ಸರ್ವ್ ಮಾಡೋಕ್ಕೆ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅಂದರೆ ನಾನು ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು ನಾನು ಹೇಳೋದು, ಬಟ್ ನಿಜವಾಗ್ಲೂ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೋ ಎಕ್ಸಾಕ್ಟ್ ಅದೇ ರುಚಿ ಇದು ಕೊಟ್ಟಿದೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಸರ್ವ್ ಮಾಡುವಾಗ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಹಾಕಿ ಸರ್ವ್ ಮಾಡಬೇಕು. ಸಾಮಾನ್ಯವಾಗಿ ಹನಿ ಚಿಲ್ಲಿ ಪೊಟೆಟೊ ಅಥವಾ ಹನಿ ಚಿಲ್ಲಿ ಬೇಬಿಕಾರ್ನೆಲ್ಲ ರೆಸ್ಟೋರೆಂಟ್ಗಳಲ್ಲಿ ನೀವು ನೋಡೋದಾದರೆ ಮೇಲಿನಿಂದ ಎಳ್ಳನ್ನು ಉದುರಿಸಿರ್ತಾರೆ, ಕೊತ್ತಂಬರಿ ಸೊಪ್ಪನ್ನು ಉದುರಿಸಿರ್ತಾರೆ. ತುಂಬ ಸಖತ್ತಾಗಿರುವಂತಹ ರೆಸಿಪಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.